ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಡಿ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಕರ್ನಾಟಕ ರಾಜ್ಯ ಅಂಗನವಾಡಿ ಮತ್ತು ಬಿಸಿಯೂಟ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಏನಿದೆ ಅದು ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು, ದೆಹಲಿಗೆ ತಲುಪಿರುವಂಥದ್ದು. ಅದೆಷ್ಟರ ಮಟ್ಟಿಗೆ ಅಂದರೆ 3 ಜನ ಕೇಂದ್ರ ಸಚಿವರು ಅದರಲ್ಲಿ ಮತ್ತು ಕುಮಾರಸ್ವಾಮಿ ಅವರು ಖುದ್ದು ಈ ನೌಕರರ ಸಂಘಟನೆಯ ಪ್ರಮುಖರನ್ನ ಕರೆಸಿಕೊಂಡು 3 ಜನ ಸಚಿವರ ಜೊತೆ ಸಭೆಯನ್ನು ನಡೆಸಿ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗಿ ಅದನ್ನು ಭರವಸೆಯನ್ನು ಕೊಟ್ಟಿರುವಂಥದ್ದು ಈಡೇರಿಸುವ ಸಂಬಂಧಪಟ್ಟಂತೆ ಅಷ್ಟರ ಮಟ್ಟಿಗೆ ಒಂದು ಹಂತದಲ್ಲಿ ಯಶಸ್ವಿ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ, ಯಾಕಂದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಇಡೀ ರಾಜ್ಯಾದ್ಯಂತ. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕರ್ನಾಟಕ ರಾಜ್ಯ ಬಿಸಿಯೂಟ ಮತ್ತು ಆಶಾ ನೌಕರರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಾಲಿನಿ ಮೇಸ್ತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮ ಸ್ವಾಗತ. ಮೊನ್ನೆ ತಾವು ಕೂಡ ದೆಹಲಿಗೆ ಹೋಗಿದ್ರಿ. ಈ ಹೋರಾಟ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬೇಡಿಕೆ ಏನಿದೆ ಮತ್ತು ಆ ಪ್ರತಿಭಟನೆ ಯಾತಕ್ಕಾಗಿತ್ತು? ಸರ್, ಈಗ ಆ್ಯಕ್ಚುಲಿ ನಾವು ಪ್ರಥಮ ಬಾರಿಗೆ ಈ ರೀತಿಯ ಒಂದು ಪ್ರಯತ್ನವನ್ನು ನಡೆಸಿದ್ದೀವಿ. ಕರ್ನಾಟಕ ರಾಜ್ಯವನ್ನು ಭೌಗೋಳಿಕವಾಗಿ 4 ಕಡೆಯಲ್ಲಿ, ನಮಗೆ 4 ಮಿನಿಸ್ಟ್ರುಗಳಿರೋದು, ಸೆಂಟ್ರಲ್ ಮಿನಿಸ್ಟ್ರು 4 ಕಡೆಯಲ್ಲಿ, ಮಂಡ್ಯ, ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ, ತುಮಕೂರು, ಈ ರೀತಿಯಲ್ಲಿ 4 ಮಿನಿಸ್ಟ್ರುಗಳ ಮನೆ ಮುಂದೆ ಪ್ರತಿಭಟನೆಗೆ ನೇರವಾಗಿ ಹೋಗಲಿಲ್ಲ. ಅದರ ಬಿಫೋರಾಗಿ ನಾವು ಒಂದು ವಾರದ ಮುಂಚೆ ಅವರಿಗೆ ಮನವಿಯ ಪತ್ರವನ್ನು ಕೊಟ್ಟು ನಮ್ಮ ಬೇಡಿಕೆಗಳ ಬಗ್ಗೆ ಎಲ್ಲವೂ ಚರ್ಚೆಯನ್ನು ನಡೆಸಿದ್ವಿ. ನೇರವಾಗಿ ನಮಗೆ ಸಿಕ್ಕಿರೋದು ಕುಮಾರಸ್ವಾಮಿ ಸರ್ ಮತ್ತು ಇವರು ಶೋಭಾ ಮೇಡಮ್ ಅವರು ಮಾತ್ರ ಸಿಕ್ಕಿರೋದು. ಇನ್ನೂ 2 ಸಚಿವರ ಹತ್ರ ಫೋನಲ್ಲಿ ನಾವು ಸಂಪರ್ಕವನ್ನು ಮಾಡಿ ವಿಷಯವನ್ನು ತಲುಪಿಸಿದ್ವಿ. ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರೋದು 2009ರಿಂದ ಬಿಸಿ ಊಟದ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ಈಗ ಕೊಡ್ತಾ ಹೌದು ಸರ್, ಈಗ ಕೊಡ್ತಾ ಇರುವಂಥ ಸಂಬಳದಲ್ಲಿ ಕೇವಲ 600 ರೂಪಾಯಿ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಉಳಿದಿದ್ದ 4100 ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು, ಇವತ್ತಿನ ಬೆಲೆ ಏರಿಕೆಯಲ್ಲಿ ಕೇವಲ 600 ರೂಪಾಯಿಯನ್ನು ನೀವು ಕೊಟ್ಟರೆ ಹೇಗೆ ಅವರು ಜೀವನ ನಡೆಸಲಿಕ್ಕಾಗತ್ತೆ? ಯಾಕಂದರೆ ಶಾಲೆಯಲ್ಲಿ ಬರೀ ಬಿಸಿ ಊಟ ಮಾತ್ರ ಮಾಡ್ತಾ ಇಲ್ಲ ಸರ್. ಟೀಚರ್ಸ್ಗಳು ಯಾವ ಕೆಲಸ ಕೊಟ್ಟರು ಅವ್ರು ಮಾಡ್ತಾರೆ. ಶಾಲಾ ಕಾಂಪೌಂಡ್ ಕ್ಲೀನ್ ಮಾಡೋದಿಂದ ಹಿಡಿದು, ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದಿಂದ ಹಿಡಿದು, ಕ್ಲಾಸ್ ರೂಮ್ಸ್ ಕ್ಲೀನ್ ಮಾಡೋದಿಂದ ಹಿಡಿದು ಎಲ್ಲ ಕೆಲಸವನ್ನು ಇವ್ರ ಹತ್ರ ಮಾಡಿಸ್ತಾರೆ. ಬಟ್ ವಿದ್ಯಾರ್ಥಿಗಳು ಮಕ್ಕಳನ್ನು ಕೂಡ ನೋಡ್ಕೊಳ್ಬೇಕು. ಜೊತೆಯಲ್ಲಿ ಶಾಲೆಯ ಕೆಲಸವನ್ನು ಮಾಡಬೇಕಾದ್ರೆ ಇವರಿಗೆ ಆಕಸ್ಮಿಕವಾಗಿ ಯಾವುದೇ ಡೆತ್ ಆಯಿತು, ಒಂದು ಬಯೋಮಿಸ್ಟಿಕ್ ಒಂದು ಸುಮಾರು ಕೇಸ್ಗಳಾಗಿದೆ. ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಕುಸಿದು ಬಿದ್ದುಬಿಡ್ತಾರೆ ಅಡುಗೆ ಮಾಡಬೇಕಾದ್ರೆ. ಆದರೆ ಅವರಿಗೆ 1 ರೂಪಾಯಿ ಕೂಡ ಪರಿಹಾರ ಇಲ್ಲ. ಇವರು ಹೇಳ್ತಾರೆ ಅಪಘಾತ ವಿಮೆ ಅಡಿಯಲ್ಲಿ ನಾವೇ ಹೋರಾಟ ಮಾಡಿ ತಗೊಂಡಿರುವಂಥದ್ದು 2013ರಲ್ಲಿ. ಅಪಘಾತ ಅಂದರೆ ಶಾಲಾ ಸಿಲಿಂಡ್ರ್ ಅಥವಾ ಏನಾರು ಹೆಚ್ಚು ಕಮ್ಮಿ ಬೆಂಕಿ ಹತ್ಕೊಂಡಾಗ ಅಥವಾ ಸಾಂಬಾರ್ ಗಿಂಬರ್ ಬಿದ್ದಾಗ ಈ ಥರ ಪ್ರಶ್ನೆ ಇದ್ದಾಗ ಮಾತ್ರ ಅವರಿಗೆ ಅಪಘಾತ ವಿಮೆ ಅಡಿಯಲ್ಲಿ ಪರಿಹಾರ ಅನ್ನುವಂಥ ರೀತಿಯಲ್ಲಿದೆ. ಆದರೆ ಎಷ್ಟೋ ಕೇಸುಗಳನ್ನು ಮುಚ್ಚಾಕ್ಬಿಟ್ಟಿರ್ತಾರೆ. ಟೀಚರ್ಸೇನೆ ಹೊರಗಡೆ ಹೇಳಬೇಡಿ, ಹಾಗೇನಾರು ಹೇಳಿದ್ರೆ ನಿಮಗೆ ಕೆಲಸಕ್ಕೆ ತಗೊಳಕ್ಕಾಗಲ್ಲ, ನಿಮ್ಮ ಕೆಲಸ ಹೊರಟೋಗುತ್ತೆ, ನೀವೇನು ಮಾಡಬಾರ್ದು, ನಿಮ್ಗೆ ಅದಕ್ಕೇನಿದೆ ನಾವು ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತಾಡಿಸಿ ಅಲ್ಲೇ ಕ್ಲೋಸ್ ಮಾಡ್ತಾರೆ. ಆ ರೀತಿಯಲ್ಲಿದೆ. ಆದರೆ ಅವ್ರ ಮೈ ಮೇಲಾಗಿರುವಂಥ ಗಾಯ ಏನಾದ್ರು ಹಂಗೆ ಅದನ್ನು ಕ್ಲೋಸ್ ಮಾಡೋಕ್ಕಾಗತ್ತಾ ಸರ್? ಒಂದು ಟೈಮ್ ಆಯಿತು ಅಂತಂದರೆ ಅದು ಲೈಫ್ ಲಾಂಗ್ ಇರುತ್ತೆ. ಆ ಥರ ಕೇಸುಗಳು ಇವ್ರ ಮೇಲೆ ತುಂಬಾ ಇದೆ. ಮೊನ್ನೆ ಒಂದು ಗುಲ್ಬರ್ಗಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ, ಕಂಪ್ನಿಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ನನ್ನ ಹತ್ರ ಫೋಟೋ ಇದೆ, ನಿಮಗೆ ತೋರಿಸ್ಬೋದು. ಪೂರ್ತಿಯಾಗಿ ಸುಟ್ಕೊಂಡಿದ್ದಾರೆ. ಟೀಚರ್ಸ್ ಹೊರಗಡೆ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗೆ ಹೇಳಿದ್ರೆ ಅವ್ರು ಪರಿಹಾರ ಕೊಡ್ತಾರೆ, ಇಲ್ಲ ಅಂತಲ್ಲ, ಏನೋ ಒಂದಷ್ಟು ಟ್ರೀಟ್ಮೆಂಟಿಗೆ ಕಾಸು ಕೊಡಬಹುದು. ಬಟ್ ಆದರೆ ಅವ್ರು ಲೈಫ್ ಲಾಂಗ್ ಅನುಭವಿಸಿ ಈ ಥರ ಕೇಸುಗಳು ಸುಮಾರು ಕಡೆಯಲ್ಲಿ ನಡೆದಿದೆ. ನಾವು ಹೇಳ್ತಾ ಇರುವಂಥದ್ದು, ಆರೋಗ್ಯ ವಿಮೆ ಇಲ್ಲ, ರಜಾ ಇಲ್ಲ. ಒಂದು ದಿನ ಅವರು ಏನಾದರೂ ನನಗೆ ಹೆಲ್ತ್ ಇಶ್ಯೂ ಇದೆ, ನಾನು ರಜಾಗೆ ಹೋಗಬೇಕು ಅಂತಂದರೆ ರಜಾ ಕೊಡಲ್ಲ. ಇಲ್ಲ ನಾವು ಎಲ್ಲಾದರೂ ಹೋಗಬೇಕು ಅನ್ನೋ ಪ್ರಶ್ನೆ ಬಂದರೆ ಅಡುಗೆ ಮಾಡಿಟ್ಟು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ತುಂಬ ಕಡೆಯಲ್ಲಿದೆ. ಯಾರೋ ಸ್ವಲ್ಪ ಕನಿಕರ ಅಥವಾ ಗೌರವಯುತವಾಗಿ ನಡೆಸ್ಕೊಳ್ಳೋ ಅಂಥವ್ರು ಆಯಿತು ಹೋಗಿ ಬನ್ನಿ ಅಂತ ಹೇಳೋರು ಇದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ, ತುಂಬ ಕಡಿಮೆ. ಆ ಮೇಜರ್ ಇರೋದು ಇವ್ರನ್ನ ಎಲ್ಲೂ ಹೋಗ್ಲಾರ್ದ ನೀವು ಎಲ್ಲಿಗೆ ಹೋಗಿ ಕೆಲಸ ಮಾಡಿಟ್ಟು ಹೋಗಿ ಅನ್ನುವಂಥ ಮೆಂಟಲಿಗೆ ನಾವು ಮೊನ್ನೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. ಸ್ಟ್ರೈಕ್ ನೋಟಿಸ್ ಕೊಟ್ಟರು ಕೂಡ ನೀವು ಅಡುಗೆಯನ್ನು ಮಾಡಿಟ್ಟು ಹೋಗಿ ಅನ್ನುವಂಥ ರೀತಿ ನಾವು ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತೀವಿ, ಟೀಚರ್ಸಿಗೆ ಕೊಟ್ಟಿರ್ತೀವಿ, ADಗೆ ಕೊಟ್ಟಿರ್ತೀವಿ. ಆದರೂ ಕೂಡ ನೀವು ಕೆಲಸವನ್ನು ಮಾಡಿಟ್ಟು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ. ಗದಗದಲ್ಲಿ ಮೊನ್ನೆ SDMC ಅವರು ಇವರು ವಾಪಸ್ ಕೆಲಸಕ್ಕೆ ಬರ್ತಾರೆ ಹೋರಾಟ ಮುಗಿಸ್ಕೊಂಡು, ಶಾಲಾ ಅಡುಗೆ ರೂಮಿಗೆ ಲಾಕ್ ಮಾಡಿದ್ದಾರೆ. ನೀವು ಹೋರಾಟಕ್ಕೆ ಹೋಗಿದ್ದೀರಿ, ನಮ್ಮನ್ನು ಪರ್ಮಿಷನ್ ಇಲ್ಲದೇ, ಹಾಗಾಗಿ ನೀವು ಬರಬಾರ್ದು ಅಂತ. ನಾವೇನೋ ಅದು ಮಾತಾಡಿ ಸೆಟ್ಲ್ ಮಾಡಿದ್ವಿ, ಅದು ಬೇರೆ ಪ್ರಶ್ನೆ. ಈ ಥರ ಹರಾಸ್ಮೆಂಟ್ಗಳು ಈ ವರ್ಕರ್ಸ್ ಮೇಲಿದೆ. ಇವತ್ತಿನ ಇದರಲ್ಲಿ ಸಂಬಳ ಇಷ್ಟು ಕಡಿಮೆಯಲ್ಲಿ ಕೆಲಸ ಮಾಡಲಿಕ್ಕಾಗತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ಇದರಲ್ಲಿ ತುಂಬ ಮೇಜರ್ ಇರೋದು ವಿಧವೆಯರಿದ್ದಾರೆ, ಡೈವರ್ಸ್ ಆದಂಥವ್ರಿದ್ದಾರೆ, ಮತ್ತು ಕೌಟುಂಬಿಕವಾಗಿ ಯಾವುದೇ ಆರ್ಥಿಕ ಹಿನ್ನೆಲೆ
ತೀರಾ ಕಷ್ಟದಲ್ಲಿರುವಂಥ ಕುಟುಂಬದವ್ರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾರೆ, ಬಿಟ್ಟರೆ ಏನಿಲ್ಲ. ಸರ್ಕಾರದ ಮ್ಯಾನ್ಯುವಲಲ್ಲಿ ಹೇಳ್ತಾರೆ 4 ತಾಸು ಮಾತ್ರ ಕೆಲಸ ಮಾಡ್ತಾರೆ ಇವರು ಅಂತ ಹೇಳ್ತಾರೆ. ಆದರೆ ಇವತ್ತು 6.5 ಗಂಟೆ ಹೆಚ್ಚು ಕೆಲಸ ಅವರು ಮಾಡ್ತಾರೆ. ಶಾಲೆ 9:00ವರೆಗೆ ಬರ್ತಾರೆ, 9 ಗಂಟೆಗೆ ಮಿನಿಮಮ್ ಬರೋದು ಅವರು. ಹೆಚ್ಚು ಕಡಿಮೆ 4 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಶಾಲೆ ಯಾವಾಗ ಕ್ಲೋಸ್ ಆಗುತ್ತೆ ಆವಾಗ ಇವರು ವಾಪಸ್ ಹೋಗಬೇಕು. ಅಲ್ಲಿವರೆಗೆ ಅವ್ರನ್ನ ಕಳಿಸಲ್ಲ ಟೀಚರ್ಸು ಕೂಡ. ಇದ್ದಾಗಲೂ ಕೂಡ ಇವ್ರದ್ದು ಆ ಟೈಮ್ ಲೆಕ್ಕ ಹಾಕಿದರೂ ಕೂಡ ಸರ್ಕಾರ ನೋಡಬೇಕಲ್ಲ. ಈಗ 4 ತಾಸು ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಏನಾಗಿದೆ ಅಂತಂದರೆ ಸರ್ಕಾರದ ಯಾವುದೇ ಬೆನಿಫಿಟ್ಸ್ ಕೊಡ್ತಲ್ಲ, ಇವ್ರದ್ದು ಪಾರ್ಟ್ ಟೈಮ್ ಅನ್ನುವಂಥ ರೀತಿಯಲ್ಲಿ ನಾವು ಹೇಳ್ದು ಅದು ಚೇಂಜ್ ಆಗಬೇಕು. ಏನು ಕೆಲಸ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ಸರ್ವೆ ಮಾಡಿರಿ, ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಿಂದ ಬೇಕಾದ್ರೆ ಸರ್ವೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅವರು ಎಷ್ಟು ಟೈಮಿಗೆ ಬರ್ತಾರೆ, ಎಷ್ಟು ಟೈಮಿಗೆ ಹೋಗ್ತಾರೆ, ಏನು ಕೆಲಸ ಮಾಡ್ತಾರೆ ಎಲ್ಲವೂ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಅವ್ರಿಗೆ ಆಧಾರಿತವಾಗಿ ಪೇಮೆಂಟ್ ಕೊಡಬೇಕು ಅದು ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡ್. ಮೊನ್ನೆ ಕೂಡ ನಾವು ಅದನ್ನು ಮಾತಾಡಿದ್ದೀವಿ. 2009ರಿಂದ ₹1 ಜಾಸ್ತಿ ಮಾಡಲಾರ್ದೇ ದುಡಿಸುವಂತಹ ಇವರ ನೀತಿ ಏನಿದೆ ಅದು ಸರಿಯಲ್ಲ. ಮತ್ತು ನೀವು ನೆಕ್ಸ್ಟ್ ಬಜೆಟಲ್ಲಿ ಹೈಕ್ ಮಾಡಬೇಕು ಅನ್ನುವಂಥ ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡು ಅಂತ ಹೇಳಿದ್ದೀವಿ ಸರ್. ಹಾಗೆಯೇ ಈ ಶಾಲಾ ಕೆಲಸದ ಅವಧಿ ಏನಿದೆ ನಿಮ್ಮ ಮ್ಯಾನ್ಯುವಲ್ನಲ್ಲಿ ಬದಲಾವಣೆ ಆಗಬೇಕು, ಆವಾಗ ಬೆನಿಫಿಟ್ ಕೊಡಿಸ್ಲಿಕ್ಕಾಗುತ್ತೆ. ಮೊದಲು ಕೂಡ ಅಂಗನವಾಡಿದು ಅದೇ ಥರ ಇತ್ತು, ಕಡಿಮೆ ಅಂತ ಇದ್ದಾಗಲೇ ಅವ್ರಿಗೆ ಯಾವುದೇ ಬೆನಿಫಿಟ್ ಬರ್ತಾ ಇರಲಿಲ್ಲ. ಆಮೇಲೆ ಅವರು ಟೈಮನ್ನು ಚೇಂಜ್ ಮಾಡಿದ ಮೇಲೆ ಆಲ್ಮೋಸ್ಟ್ ಎಲ್ಲ ಡಿಮ್ಯಾಂಡ್ಗಳು ಕೂಡ ಪಾಸ್ ಆಗಲಿಕ್ಕೆ ರೆಡಿ ಆಯಿತು. ಆ ರೀತಿಯಲ್ಲಿ ನೀವು ರೆಕಗ್ನೈಸ್ ಮಾಡಬೇಕು ಅನ್ನೋದು ನಮ್ಮ ಇದಿರುವಂಥದ್ದು, ಒತ್ತಡ ಇರುವಂಥದ್ದು. ಮತ್ತು ಇವರಿಂದ ಆರೋಗ್ಯ ವಿಮೆ ಏನೂ ಇಲ್ಲ, ಅದನ್ನು ಕೊಡಬೇಕು ಅಂತ ಕೇಳಿದ್ದೀವಿ. ಶಾಲಾ ಟೀಚರ್ಸಿಗೆ 12 ತಿಂಗಳದ್ದು ಪೇಮೆಂಟ್ ಕೊಡ್ತಾರೆ. ಬಟ್ ಬಿಸಿ ಊಟದವರಿಗೆ 10 ತಿಂಗಳ ಮಾತ್ರ ಪೇಮೆಂಟ್ ಕೊಡ್ತಾರೆ, 2 ತಿಂಗಳ ಇಲ್ಲ. ಏಪ್ರಿಲ್ ಮತ್ತು ಮೇ ಬೇಸಿಗೆ ರಾಜ್ಯದಲ್ಲಿ ಪೇಮೆಂಟ್ ಕೊಡಲ್ಲ. ನಾವು ಹೇಳ್ತೀವಿ ನೀವು ಎಲ್ಲರಿಗೂ ಹೇಗೆ ರೆಕಗ್ನೈಸ್ ಮಾಡಿದ್ದೀರಿ 12 ತಿಂಗಳ ಸಂಬಳ ಕೊಡಬೇಕು ಅಂತ, 12 ತಿಂಗಳನ್ನು ಬೇಕಾದ್ರೆ ಕೆಲಸ ಮಾಡಿಸಿ ಪೇಮೆಂಟ್ ಕೊಡಿ. ಆ 2 ತಿಂಗಳು ಅವ್ರು ಉಪವಾಸ ಇರಲಿಕ್ಕಾಗತ್ತಾ? ಆ ರೀತಿಯಲ್ಲಿ ನೀವು ಮಾಡಿ ಅಂತ ನಮ್ಮ 14-15 ಸಾವಿರ ಸಂಬಳ ಅದನ್ನೇ ನಂಬ್ಕೊಂಡಿರೋಂಥವ್ರು ಸುಮಾರು ಜನ ಇರುವಂಥದ್ದು. 14,000 ಇಲ್ವೇ ಇಲ್ಲ, 4,000 ಸರ್, 4,700 ಮುಖ್ಯ ಅಡಿಗೆ ಅವರಿಗೆ, ಇತರೆ ಅವರಿಗೆ 4,600. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ, ಮತ್ತು ಬೇರೆ ಯಾವ ಕೆಲಸನೂ ಮಾಡ್ಲಿಕ್ಕಾಗಲ್ಲ. ಆ ಥರ ಇದ್ದಾಗ ಇವರನ್ನ ನೀವು 25-26 ವರ್ಷದ ದುಡಿಸಿದಿರಿ. ಈಗ ಇನ್ನೊಂದು ಸಮಸ್ಯೆ ನೋಡ್ತಾ ಇದೆ ಅಂದ್ರೆ ಪಾಪ 4 ಸಾವಿರ ಸಂಬಳ ತಗೊಂಡು. ಹೌದು ಸರ್, ಚಿಕ್ಕ ಮಗು ಇದೆ. ಹೌದು ಸರ್, ಮತ್ತೆ ಕೆಲವರು ವಿಧವೆಯರಿದ್ದಾರೆ, ಮತ್ತೆ ಕೆಲವರು ಅವರ ಅಪ್ಪ ಅಮ್ಮನ್ನು ಕೂಡ ನೋಡ್ಕೊಳ್ಳುವಂತಹ ಖಂಡಿತ ಡಿಪೆಂಡ್ ಆಗಿದ್ದಾರೆ. 4-5 ಸಾವಿರ ಸಂಬಳ ಅಂದ್ರೆ ಎಲ್ಲಿ ಖಂಡಿತ ಆಗಲ್ಲ. ಈಗ ಒಂದು ಹೆಲ್ತ್ ಇಶ್ಯೂ ಆದರೆ ಸರ್, ನೀವು ನೋಡಬೇಕು ಅಂತಂದ್ರೆ ಒಂದು ಹೆಲ್ತ್ ಇಶ್ಯೂ ಅಂದರೆ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದರೂ ಕೂಡ ಎಲ್ಲವೂ ಟ್ಯಾಬ್ಲೆಟ್ಸ್ ಅಲ್ಲಿ ಸಿಗಲ್ಲ, ಅರ್ಧ ಹೊರಗಡೆಗೆ ಬರೆದಿರ್ತಾರೆ. ಅವ್ರು ತೊಗೊಂಬರ್ಬೇಕು ಅಂತಂದರೆ ಅದು ಖರ್ಚು ಮಾಡಲೇಬೇಕು. ಹಾಗೆಯೇ ಅವ್ರ ಕುಟುಂಬದಲ್ಲಿ 12 ಜನ ಯಾರೋ ಇರ್ತಾರೆ ಅಂದರೆ ಅವ್ರದ್ದು ಕೂಡ ಆರೋಗ್ಯದ ಪ್ರಶ್ನೆ ಬಂದಾಗ ಇದೇ ಸಮಸ್ಯೆಗಳು ಉದ್ಭವ ಆಗ್ತವೆ. ಈ ಥರ ಇದನ್ನು ಯಾಕೆ ಅವ್ರನ್ನ ಪರಿಗಣನೆ ಮಾಡಲ್ಲ? ಸರ್ಕಾರದ ಯೋಜನೆ ಸ್ಮಾರ್ಟ್ಫೋನ್ ಇಶ್ಯೂ ಕೂಡ ಒಂದಾಗಿರುವಂಥದ್ದು. ಸ್ಮಾರ್ಟ್ಫೋನು ನಾವು ಕೇಳಿರೋದು ಆಶಾದವರಿಗೆ, ಬಿಸಿ ಊಟದವ್ರು ಕೇಳಲಿಲ್ಲ. ಆಶಾ ಕಾರ್ಯಕರ್ತ ನಾನು ಅದರಲ್ಲಿ ಕೂಡ ನಾನು ಲೀಡರ್ ಆಗಿರೋದ್ರಿಂದ ಆಶಾದವ್ರದ್ದು ಒಂದು ಪ್ರಾಬ್ಲಮ್ ಇದೆ. ಏನಂತಂದರೆ ಅವ್ರಿಗೆ ಎಲ್ಲವನ್ನು ಅಪ್ಡೇಟ್ ಮಾಡಬೇಕು, ಯಾವ್ಯಾವ ಕೇಸ್ಗಳಾಗಿರ್ತವೆ ಆ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದನ್ನು PSC ಒಳಗಡೆ ಹೋಗಿ ಅದನ್ನು ಎಂಟ್ರಿ ಮಾಡಬೇಕು ಅಂತ ಇದೆ, ಅದನ್ನು ಮೊಬೈಲ್ಗಳು ಸ್ಮಾರ್ಟ್ಫೋನಲ್ಲಿ. ಬಟ್ ಅವ್ರು ಕೊಡ್ತಾ ಇರುವಂಥದ್ದು ಕರೆನ್ಸಿ ಮಾತ್ರ ಕೊಡ್ತಾಯಿದ್ರು, ಫೋನ್ ಕೊಟ್ಟಿಲ್ಲ. ಇವರು ಅಪ್ಡೇಟ್ ಮಾಡಬೇಕಾದ್ರೆ ಅದನ್ನು ಕರೆನ್ಸಿ ₹200-250 ಕೊಡ್ತಾರೆ. ಅದು ಕ್ವಾಲಿಟಿ ಆದಂಥ ಮೊಬೈಲ್ ಎಲ್ಲರ ಹತ್ರನೂ ಇರೋಲ್ಲ. ಈಗ 4G 5Gವರೆಗೆ ಬಂದುಬಿಟ್ಟಿದೆ. ಕೆಲವು ರನ್ ಆಗ್ತಾನೆ ಇರುತ್ತೆ, ಅಪ್ಡೇಟೇ ಆಗಲ್ಲ. ಅಪ್ಡೇಟ್ ಆಗಲಿಲ್ಲ ಅಂದರೆ ಅವ್ರ ಕೇಸ್ಗಳನ್ನು ಅವರು ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲಿ ರೆಕಗ್ನೈಸ್ ಆಗಲ್ಲ, ಪೇಮೆಂಟ್ ಬರಲ್ಲ ಆ ತಿಂಗಳಲ್ಲಿ. ಮತ್ತು ಅವ್ರಿಗೆ ಸ್ಯಾಲ್ರಿಯ ಪಾಸ್ಬುಕ್ ನೋಡಿದಾಗ ಯಾವ ಕೇಸಿಗೆ ಏನು ಬಂದಿದೆ ಅನ್ನೋದು ಕೂಡ ಗೊತ್ತಾಗಲ್ಲ, ಒಟ್ಟಾರೆಯಾಗಿ ಹಾಕಿರ್ತಾರೆ. ಆ ರೀತಿಯಲ್ಲಿದೆ. ಎಷ್ಟೋ ಕೇಸುಗಳು ಬಿಟ್ಟು ಹೋಗಿರ್ತದೆ, ಪಾಪ ಕೆಲಸ ಮಾಡಿಬಿಟ್ಟು ಪೇಮೆಂಟ್ ಬರಲ್ಲ, ಈ ಥರ ಬಂದಿದೆ. ಮತ್ತು ಅವರಿಗೆ ಪ್ರೋತ್ಸಾಹದಂತಾರೆ ಒಂದೊಂದು ಪೀಸ್ ನಾವು ಹೇಳ್ತಿದ್ವಿ, ನೀವು ಏನೆಲ್ಲ ಕೆಲಸ ಮಾಡಿಸ್ತಾ ಇದ್ದೀರಿ ಅದರ ಆಧಾರಿತವಾಗಿ ಒಂದು ಫಿಕ್ಸ್ ಪೇಮೆಂಟ್ ಅನ್ನುವಂಥ ರೀತಿಯಲ್ಲಿ ಕೊಟ್ಟರೆ ಅವ್ರಿಗೂ ಒಂದು ರೆಕಗ್ನೈಸ್ ಮಾಡಿ ಅವ್ರ ಜೀವನ ನಡೆಸ್ಲಿಕ್ಕೆ ಅನುಕೂಲ ಆಗುತ್ತೆ, ಅವ್ರ ಜೀವನ ನಡೆಸ್ಲಿಕ್ಕಾಗತ್ತೆ. ನೀವು ಪೀಸ್ ಅನ್ನುವಂಥ ರೀತಿಯಲ್ಲಿ ಮಾಡಿದ್ರೆ ಸರಿಯಲ್ಲ. ಆ ರೀತಿಯಲ್ಲಿ ಒಂದು ಫಿಕ್ಸ್ ಪೇಮೆಂಟ್ ಅನ್ನುವಂಥ ರೀತಿಯಲ್ಲಿ ಕೊಡಬೇಕು. ಬೇಡಿಕೆಗಳು ಕೂಡ ನಿಮ್ಮ ಬಿಸಿ ಊಟದ ನೌಕರರ ಬೇಡಿಕೆ ಮತ್ತು ಆಶಾ ಕಾರ್ಯಕರ್ತರ ಬೇಡಿಕೆ ಅಷ್ಟು ಕೂಡ ನಿಮಗೆ ಜೆನ್ಯೂನ್ ಆಗಿರುವಂಥದ್ದು. ಕೇಂದ್ರದ ಭೇಟಿ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಬಂತು ಸರ್? ನಾವೀಗ ಇಲ್ಲಿ ಮಾತಾಡಿದಾಗ ಆ್ಯಕ್ಚುಲಿ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ರು, ನಾನು ಮಾತಾಡಿದ್ದೀವಿ, ನೀವು ಹೋಗಿ ಅಲ್ಲಿ ಭೇಟಿ ಮಾಡಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತೆ ಮಾತಾಡ್ತೀವಿ ಅಂತ ಹೇಳಿದರು.
ಅಲ್ಲಿ ಹೋದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಕುಮಾರಸ್ವಾಮಿ ಅವರ ಆಫೀಸಲ್ಲಿ ಕೂತ್ಕೊಂಡು ಚರ್ಚೆಯನ್ನು ನಡೆಸಿ ಆಮೇಲೆ ನಾವು ಎಜುಕೇಷನ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೀವಿ. ಮತ್ತು ಅವರೇನೇ ಅವರೇ ಕಳಿಸಿರೋದು, ಅವ್ರ ಕಡೆಯಿಂದ ಮಾತಾಡಿಸಿ ಕಳಿಸಿದರು. ಅಲ್ಲಿ ಹೋಗಿ ಭೇಟಿ ಮಾಡಿ ಮಾತಾಡಿದ್ವಿ. 2 ವಿಚಾರ ಮಾತಾಡಿದ್ದೀವಿ, 3 ವಿಚಾರ ಮಾತಾಡಿದ್ವಿ. ಅಂಗನವಾಡಿಯ ಸಮಸ್ಯೆಗಳಿರ್ಬೋದು, ಆಶಾದಿರ್ಬೋದು, ಬಿಸಿ ಊಟದಿರ್ಬೋದು, 3 ವಿಚಾರವನ್ನು 3 ಮಿನಿಸ್ಟ್ರ್ ಹತ್ರನೂ ಮಾತಾಡಿದ್ದೀವಿ. ಅವರು ಆಯಿತು, ನಾವು ಚರ್ಚೆಯನ್ನು ನಡೆಸಿ ಮುಂದಿನ ಅಲ್ಲಿ ಏನು ಅಂತ ನೋಡ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ಅದರಲ್ಲಿ ಎಜುಕೇಷನ್ ಮಿನಿಸ್ಟ್ರ್ ಅವರ ಆಫೀಸ್ ಒಳಗಡೆ ಟಿ ವಿಯಲ್ಲಿ ಇದು ಬರ್ತಾಯಿತ್ತು. ಮೇಡಮ್ ಬಂದಿದ್ದರು, ಯಾರು ನಿರ್ಮಲಾ ಸೀತಾರಾಮನ್ ಅವರು, ಅದನ್ನು ಮಾತಾಡ್ತಾಯಿದ್ರು. ನನಗೆ ಕೊಡಲಿಕ್ಕೆ ಮನಸ್ಸಿದೆ, 5,000 ಕೊಡಲಿಕ್ಕೆ ಮನಸ್ಸಿದೆ, ಬಟ್ ಅವರು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರ ಕಡೆಗೆ ಬೆರಳು ಮಾಡಿದರು. ನಾವು ಹೇಳಿದ್ವಿ, ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ, ನೀವು ಮಾತಾಡಿ ನಮಗೆ ಎಷ್ಟು ಬೇಕು ಅಂದರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ, ನೀವು ಅದನ್ನು ಒತ್ತಡ ಹಾಕಬೇಕು ಅಂತ ಹೇಳಿದ್ವಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಈಗ ಮತ್ತೆ ನೀವು ಮುಂದಿನ ಹೋರಾಟ ಅಥವಾ ಮುಂದಿನ ಹೋರಾಟಕ್ಕಿಂತ ಮುಂದೆ ನೆಕ್ಸ್ಟ್ ಏನಂತ ಈಗ ನಿಮಗೆ ಭರವಸೆ ಕೊಟ್ಟಿದ್ದಾರೆ? ಎಸ್ ಸರ್, ನಾವೀಗ ಈ ಬಜೆಟ್ವರೆಗೆ ನೋಡ್ತೀವಿ. ಸೊ ಬಜೆಟಲ್ಲಿ ಏನಾದರೂ ನಾವೀಗ ಇಟ್ಟಿರುವಂತಹ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಿದ್ರೆ ಆಯಿತು. ಸದ್ಯಕ್ಕೆ ಒಂದು ವೇಳೆ ಅದೇನಾದರೂ ಕೂಡ ಅದರಲ್ಲಿ ರಿಫ್ಲೆಕ್ಟ್ ಆಗಿ ಬಂದಿಲ್ಲ ಅನ್ನೋದಾಯಿತು ಅಂತಂದರೆ ಇದಕ್ಕೂ ಕೂಡ ಗಂಭೀರವಾಗಿ ನಾವು ಹೋರಾಟಕ್ಕೆ ಇಳಿತೀವಿ ಅನ್ನೋದು ಮಾತ್ರ ನಾವು ಹೇಳ್ಬೋದು. ಆ ರೀತಿಯ ತೀರ್ಮಾನವನ್ನು ಸಂಘಟನೆಯಿಂದ ಮಾಡಿದ್ದೀವಿ. ಕುಮಾರಸ್ವಾಮಿ ಭೇಟಿ ಮಾಡಿದ್ರು, ಮತ್ತು ಅದಾದ ನಂತರ ಧರ್ಮೇಂದ್ರ ಪ್ರಧಾನ್ ಭೇಟಿ ಮಾಡಿದ್ರು, ಅದಾದ ನಂತರ ಅನ್ನಪೂರ್ಣ ದೇವಿ ಅವ್ರನ್ನ ಭೇಟಿ ಮಾಡಿದೆಲ್ಲ ಆಯಿತು. ಸೊ ಈಗ ರಾಜ್ಯದಲ್ಲಿ ಇರುವಂಥ ಕೇಂದ್ರ ಸಚಿವರು ಕೂಡ ಒಂದಷ್ಟು ಜವಾಬ್ದಾರಿ ಇರುವಂಥದ್ದು. ನೀವು ಉಳಿದಂಥ ಸಚಿವರಿಗೆ ಅಥವಾ ನೀವು ಈಗ ಕೇಂದ್ರದಿಂದ ರಾಜ್ಯದಿಂದ ಪ್ರತಿನಿಧಿಸುವ ಸಚಿವರಿಗೆ ಏನಂತ ಹೇಳಬೇಕು? ಆ್ಯಕ್ಚುಲಿ ನಾವು ಈಗ ಅಲ್ಲಿ ಡೈರೆಕ್ಟಾಗಿ ಒಂದೇ ಕಡೆಯಲ್ಲೇ ಮನವಿ ಪತ್ರ ಕೊಟ್ಟಿಲ್ಲ ಸರ್. 4 ಸಚಿವರಿಗಷ್ಟೇ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿರುವಂಥ MP ಗಳಿಗೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ವಿ ಈ ವಿಚಾರವನ್ನು. ಈಗ ಮುಂದಿನ ನಾವು ಹೇಳುವಂಥದ್ದು, ನೀವು ಸಂಸತ್ನಲ್ಲಿ ಈ ವಿಚಾರದ ಬಗ್ಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ MP ಕೂಡ ಇದರ ಬಗ್ಗೆ ಎತ್ತಬೇಕು, ಧ್ವನಿಯನ್ನು ಎತ್ತಬೇಕು. ಆ ರೀತಿಯಲ್ಲಿ ನೀವು ಮಾಡಿದ್ರೆ ಈ ರಾಜ್ಯದಲ್ಲಿರುವ ಕೆಲಸ ಮಾಡ್ತಿರುವಂಥ, ದೇಶದಲ್ಲಿ ಕೆಲಸ ಮಾಡ್ತಿರುವಂಥ ಹೆಣ್ಮಕ್ಳಿಗೆ ಒಂದು ಆದ್ಯತೆಯನ್ನು ಕೊಟ್ಟಂಗಾಗುತ್ತೆ. ಇದರಿಂದ ನಿಮ್ಮ ಗೌರವ ಕೂಡ ಜಾಸ್ತಿ ಆಗುತ್ತೆ. ಆ ರೀತಿಯಲ್ಲಿ ಇವರಿಗೆ ವೇಜಸ್ಸನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಕೂಡ ಭಾಳ ಪ್ರಮುಖವಾಗಿ ವಹಿಸಬೇಕು ಅನ್ನೋದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಚರ್ಚೆಯನ್ನು ನಡೆಸಿ ಒಟ್ಟಾರೆಯಾಗಿ ಈ ಸ್ಕೀಮ್ ಉಳಿಬೇಕು, ಆ ಸ್ಕೀಮ್ನಲ್ಲಿ ಕೆಲಸ ಮಾಡೋರಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದ. ಕೇಂದ್ರ ಸಚಿವರ ಜೊತೆ ಅಥವಾ ಕೇಂದ್ರ ದೆಹಲಿಗೆ ಹೋಗಿ ಭೇಟಿಯಾದಂಥ ಸಂದರ್ಭದಲ್ಲಿ ನಿಮಗೆ ಭರವಸೆ ಸಿಕ್ಕಿರುವಂಥದ್ದು, ಅದು ಎಷ್ಟರ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಎಷ್ಟು ವಿಶ್ವಾಸ ಇದೆ, ಮತ್ತು ಆ ಮೀಟಿಂಗ್ನ ಸಂಪೂರ್ಣ ಜವಾಬ್ದಾರಿ ಯಾರು ತೆಗೆದುಕೊಂಡಿದ್ದು, ಯಾವ ರೀತಿ ಭೇಟಿ ಆಯಿತು ಅಂತ? ಸರ್, ನಮಗೆ ಈಗ ಒಂದು ವಿಶ್ವಾಸ ಇದೆ, ನಮಗೆ ನಮ್ಮ ಹೋರಾಟದ ಮೇಲೆ ವಿಶ್ವಾಸ ಇದೆ. ಜೊತೆಯಲ್ಲಿ ನಮಗೀಗ ಮಧ್ಯದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮಧ್ಯದಲ್ಲಿ ಎಂಟ್ರಿ ಆಗಿರೋದ್ರಿಂದ ನಾನೇ ಒಂದಿಷ್ಟು ಇಂಟ್ರೆಸ್ಟ್ ಕೊಟ್ಟು ನಾವು ಮಂತ್ರಿಗಳ ಹತ್ರೆಲ್ಲ ಮಾತಾಡಿರ್ತೀವಿ, ಮತ್ತು ಮುಂದೆನೂ ಕೂಡ ಅದ್ರ ಬಗ್ಗೆ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮೋದಿಯವ್ರ ಜೊತೆಗೆ ಮಾತಾಡ್ತೀವಿ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ ಮೇಲೆ ಅವ್ರ ಮೇಲೆ ವಿಶ್ವಾಸ ಇದೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ 4 ಕೇಂದ್ರ ಸಚಿವರ ಮೇಲೆ ವಿಶ್ವಾಸ ಇದೆ. ಈ ವಿಚಾರವನ್ನು ಇದುವರೆಗೆ ಎತ್ತಿರಲಿಲ್ಲ, ಫಸ್ಟ್ ಟೈಮ್ ಎತ್ತಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಅವರು ಕೂಡ ಮಾತಾಡ್ತಾರೆ ಅನ್ನುವಂತಹ ಒಂದು ಒಳ್ಳೆಯ ನಮಗೆ ವಿಶ್ವಾಸ ಇದೆ. ಆ ರೀತಿಯಲ್ಲಿ ಅವರು ಸ್ಪಂದನೆ ಮಾಡಬೇಕು ಅನ್ನೋದು ಕೂಡ ನಮ್ಮ ರೆಸ್ಪಾನ್ಸ್. ನಾವು ರಾಜ್ಯದ ಸಂಸದರಲ್ಲೂ ಕೂಡ ಜವಾಬ್ದಾರಿ ಇದೆಯಲ್ಲ ಪಕ್ಷ? ಖಂಡಿತ ಇದೆ. ಎಲ್ಲ ಅದನ್ನು ಹೇಳಿದ್ದು, ಎಲ್ಲ MP ನಮ್ಮ MLಗಳು ಎಲ್ಲರೂ ಕೂಡ ಈ ವಿಚಾರವನ್ನು ಮಾತಾಡಲಿಕ್ಕಾಗಬೇಕು. ಈ ಕರ್ನಾಟಕದಲ್ಲೂ ಮಾತಾಡಲಿಕ್ಕಾಗಬೇಕು, ದೇಶ ಮಟ್ಟದಲ್ಲೂ ಕೂಡ ಮಾತಾಡಲಿಕ್ಕಾದರೆ ನಿಜವಾಗಿಯೂ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ. ಆ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು, ಅವರು ಮಾಡ್ತಾರೆ ಅನ್ನುವಂಥ ಭರವಸೆಯಲ್ಲಿ ನಾವಿದ್ದೀವಿ. ಸೊ ಮುಂದೆ ನೋಡಬೇಕು ಸರ್, ಆ ರೀತಿಯಲ್ಲಿ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರು, ಇದು ಮಾಲಿನಿ ಮೇಡಮ್ ಅವರ ಹೇಳಿಕೆ. ಬಹಳ ಪ್ರಮುಖವಾಗಿ ಆಶಾ ಬಿಸಿಯೂಟ ನೌಕರರು ಮತ್ತು ಅಂಗನವಾಡಿ ನೌಕರರ ಬಹಳ ಪ್ರಮುಖ ಬೇಡಿಕೆಗಳನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಕೇಂದ್ರಕ್ಕೆ ತಲುಪಿಸಲು ಯಶಸ್ವಿಯಾಗಿರೋದು. ಜೊತೆಗೆ ಒಂದು ಮಾತನ್ನು ಹೇಳಿರುವಂಥದ್ದು, ಕೇಂದ್ರದಿಂದ ಈಗ ಒಂದು ಭರವಸೆ ಸಿಕ್ಕಿರುವಂಥದ್ದು, ಭರವಸೆ ಮುಗಿದ ಬಳಿಕ ಮುಂದಿನ ಅವರ ತೀರ್ಮಾನ ನೋಡಿಕೊಂಡು ನಮ್ಮ ಮುಂದಿನ ಹೋರಾಟ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.